ಎಲ್ಲ ರೈತರಿಗೂ ನಮಸ್ಕಾರ. ಇವತ್ತಿನ ಕಾಲದಾಗ ಪ್ರತಿಯೊಬ್ಬರು ರೈತರು ತಮ್ಮ ಹೊಲಗಳಲ್ಲಿ ಬೋರ್ವೆಲ್ನ ಉಪಯೋಗ ಮಾಡ್ಕೊಂತನೇ ಇರ್ತಾರ. ಬೋರ್ವೆಲ್ ಇಲ್ದಂತಹ ನೀರಾವರಿ ವ್ಯವಸ್ಥೆ ಬಹಳ ಅಪರೂಪ ಕಾಣಸಿಗೋದಕ್ಕೆ. ಹಾಗಾಗಿ ಪ್ರತಿಯೊಬ್ಬರು ರೈತರಿಗೂ ಜಾಸ್ತಿ ಅಲ್ಲ ಅಂದ್ರೂ ಸಣ್ಣ ಪುಟ್ಟರ ಮಾಹಿತಿ ಬೋರ್ಡ್ ಬಗ್ಗೆ ಆಗಲಿ, ಅವ್ರು ಯೂಸ್ ಮಾಡುವಂತಹ ಬೋರ್ವೆಲ್ ಯೂಸ್ ಮಾಡೋಕ್ಕೇನು ಬೋರ್ಡ್ ಇಟ್ಟಿರ್ತಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಅದರ ಮಾಹಿತಿ ಇರಲಿ ಅಂತಂದು ನಾ ಇವತ್ತಿಲ್ಲಿ ಒಬ್ರು ಸರ್ ಅದಾರ, ಅವ್ರ ಹತ್ರ ನಾನು ಕೇಳ್ತೀನಿ. ಅವ್ರು ನಿಮ್ಗೆಲ್ಲ ತಿಳಿಸ್ಕೊಡ್ತಾರ. ಇದು ಅತ್ಯಂತ ಉಪಯುಕ್ತ ಮಾಹಿತಿ ಐತಿ. ಪ್ರತಿಯೊಬ್ಬ ರೈತರಿಗೂ ಇಷ್ಟು ಮಾಹಿತಿಯಾರ ಗೊತ್ತಿರ್ಲೇಬೇಕು ಅಂತಂದು ನಾ ಕೇಳ್ಕೊಂತೀನಿ. ನಮಸ್ಕಾರ ಅಣ್ಣಾರ. ನಮಸ್ಕಾರ. ನಿಮ್ ಪರಿಚಯ ಮಾಡ್ಕೊಡ್ರಿ. ನಿಮ್ಮ ಹೆಸರು ರೀ? ನಮ್ಮ ಹೆಸರು ಫಕೀರೇಶ್ ತಳವಾರ್ ಅಂತ. ಹೌದ್ರಿ. ಹಾ ಸರ್, ಹೇಳ್ರಿ ಸರ್. ಈಗ ರೈತರಿಗೆ ಬಹಳ ಮಂದಿಗೆ ಗೊತ್ತಿರಲ್ರಿ ಸರ್. ಇದು ಮೇನ್ ಪೀಸ್ ರೀ, ಮೂರು ಇಲ್ಲಿಂದ ಕೆಳಗ 3 ಪೀಸ್ ಬರ್ತಾವ್ರಿ. ಇಲ್ಲಿ ಜಾಸ್ತಿ ವೋಲ್ಟೇಜ್ ಹೆಚ್ಚಿಗೆ ಆದ್ರ ಇಲ್ಲಿ ಪೀಸ್ ಹಾರಕ್ ಚಾನ್ಸಸ್ ಇರ್ತೈತಿ. ಇಲ್ಲಿ ಕಟ್ ಆಗಂತ ಒಳಗಿರ್ತಾವ. ಅಲ್ಲಿಂದ ಅಲ್ಲಿ ಆಗ್ಲಿಲ್ಲ ಅಂದ್ರೆ ಪ್ಲೇವೆಂಟ್ರಿ ಕೆಲಸ ಮಾಡ್ತೈತಿ. ಇದು ಈ ತಡೆ ಹಿಡಿತೈತಿ. ಪೇಮೆಂಟ್ರಿ ಏನ್ರಿ ಅದು? ಪ್ಲೇವೆಂಟ್ರಿ ಅಂದ್ರ ಮೋಟರ್ ಸುಡದಂಗ ತಡೆ ಹಿಡಿತೈತಿ. ಹೌದ್ರಿ. ಹೆಚ್ಚು ಕಡಿಮೆ ಅಲ್ಲಿಂದ ಇದು ಕರೆಂಟ್ ವೋಲ್ಟೇಜ್ ಎಷ್ಟ್ ಐತಿ ಅಂತ ಇದು ತೋರಿಸ್ತೈತಿ. ಇದು ಲ್ಯಾಂಪ್ಸ್ ಕರೆಕ್ಟ್ ಐತಿ ಅಂತ 10 ತೋರಿಸ್ತೈತಿ. ಕರೆಕ್ಟ್ ನಡ್ಯಾಕತ್ತಂದ್ರ ನೀರ್ ಇದು ವೋಲ್ಟೇಜ್. ಇದು ಆಟೋ. ಆಟೋಮೆಟಿಕ್ ಕರೆಂಟ್ ಬಂದು ತಾನ ಟೈಮ್ ತಗೊಂಡ್ ಎತ್ತೈತಿ. ಟೈಮ್ ತಗೊಂಡ್ ಇದಕ್ಕೆ 5 ವೈರ್ ಬರ್ತಾವ. 5 ಅಡಿ ಬರ್ತಾವ. 3 ಅಡಿ ಇಲ್ಲಿ, 2 ಅಡಿ ಇಲ್ಲಿ ಬರ್ತೈತಿ. ಇಲ್ಲಿ ಅಲ್ಲಿಂದ ಇದು ಸ್ಟಾರ್ಟರ್. ಇದು ಇಲ್ಲಿ ಬಟನ್ ಹಾಕಿದಾಗ ಇದಲ್ಲಿ ಎಬ್ಸ್ ಬರ್ತದೆ ಗಪ್ಪನ ಆಟೋಮೆಟಿಕ್ಲಿ. ಅಂದ್ರ ಬೋರ್ ಚಲೋ ಆಕೈತಿ. ಬೋರ್ವೆಲ್ ಅಕಸ್ಮಾತ್ ಮೋಟರ್ ಸುಟ್ಟಂದ್ರ ಈ ಲ್ಯಾಂಪ್ಸ್ 30ಕ್ಕೆ ಬರ್ತೈತಿ. ಸೀದಾ ಸುಡ್ತು ಅಂದ್ರ ಇಲ್ಲಿ ಬರ್ತೈತಿ ಸೀದಾ. ಅದು ಗೊತ್ತಾಗ್ಬೇಕ್ರಿ ರೈತರಿಗೆ. ಗೊತ್ತಾಗ ಮೋಟರ್ ಸುಟ್ಟತಿ ಅಂತ ಅರ್ಥ. ಅಲ್ಲಿಗೆ ಹೋಗ್ತಾನ ಮೋಟರ್ ಸುಟ್ಟಂಗ. ಇಲ್ಲಿ ಹೋದ್ರ ಇಲ್ಲಿಗೆ ಬಂದ್ರ ವೋಲ್ಟೇಜ್ ಕಡಿಮೆ. ಇಲ್ಲಿಗೆ ಬಂದ್ರ 20ಕ್ಕೆ ಬಂದ್ರ ವೋಲ್ಟೇಜ್ ಕಡಿಮೆ ಐತಿ ಅಂತ ಇಲ್ಲಿ ತೋರ್ಸ್ಯಾರಲ್ರಿ. ಇದು ಎಲ್ಲೋ ಐತಿ, ಗ್ರೀನ್ ಐತಿ, ರೆಡ್ ಐತಿ. ರೆಡ್ ಇದ್ರ ಹೋದಂಗ್ರಿ. ಇಲ್ಲಿಗೆ ವೋಲ್ಟೇಜ್ ಕಡಿಮೆ ಇದ್ದಂಗ ಇಲ್ಲಿಗೆ 10 ಇದು ಕರೆಕ್ಟ್. ವೋಲ್ಟೇಜ್ ಕರೆಕ್ಟ್ ಐತಿ ಅಂತ ಲೆಕ್ಕ. ಇಷ್ಟ. ಈ ಕೇಬಲ್ ಇದು ಕರೆಂಟ್ ಹೆಚ್ಚು ಕಡಿಮೆ ಬಂದು ಲೈನ್ ಉಲ್ಟಾ ಪಲ್ಟಾ ಮಾಡಿದ್ರೆ ಇದು ಚೇಂಜ್ ಮಾಡ್ಕೋಬೇಕು. ಕಡೆಗಳು ಕೆಂಪದ ಆ ಕಡೆಗೆ, ಹಸಿರದ ಈ ಕಡೆಗೆ. ಅಲ್ಲಿಂದ ಪ್ರತಿಯೊಬ್ಬ ರೈತ ಯಾರಾಗ್ಲಿ ಇಲ್ಲೇ ಪೈಪ್ ಹಾಕ್ಬೇಕು. ತಗಡಿನ ಬೋರ್ಡ್ ಆಗ್ಲಿ ಯಾವ್ದಾಗ್ಲಿ ಇಲ್ಲಿ ಕಡಿತಾವ. ಮಳೆಗಾಲದಾಗ ಇಟ್ಬಿಟ್ಟಿರ್ತೇವೆ. ವೈರ್ ಕಟ್ ಕರೆಂಟ್ ಬರೋ ಚಾನ್ಸ್ ಇರ್ತೈತಿ. ಇದಾದ್ರೂ ಸುಟ್ಟೋಗೈತಿ. ಇಲ್ಲಿ ವೈರ್ ಕಟ್ ಆದ್ರೆ ಇಲ್ಲೇ ಪೈಪ್ ಹಾಕ್ಬೇಕು. ಅಂದ್ರ ಜನರ ಜಾಗೃತಿ ಇರ್ತೈತಿ. ಅಂದ್ರೆ ಇದು ಫೈಬರ್ ಇಂದ ಐತ್ರಿ. ಫೈಬರ್ ಜಾಸ್ತಿ ಸಮಸ್ಯೆ ಇಲ್ಲ. ಆದ್ರೆ ಕಟ್ ಆದ್ರೆ ಇದು ಸುಟ್ಟೋಗೈತಿ. ಅದು ಸುಟ್ಟೋಗೈತಿ. ಆ ಚಾನ್ಸಸ್ ಐತಿ. ತಗಡಿನ ಡಬ್ಬಿ ಆದ್ರ ಯಾರಿಗಾದ್ರೂ ಅಪಾಯ. ಇಲ್ಲಿ ಪೈಪ್ ಹಾಕ್ಬೇಕು. ಅಂದ್ರೆ ಸೇಫ್ಟಿ ಇರ್ತೈತಿ. ಯಾಕಂದ್ರೆ ಮಳೆಗಾಲ ಟೈಮ್ನಾಗ ಇಲ್ಲಿ ಕಡಿಯೋದು ಚಾನ್ಸಸ್ ಇರ್ತೈತಿ. ಅಣ್ಣ, ಈಗ ಇದು ಆಟೋ ಅಂತಂದ್ರಲ್ಲ, ಇದ್ರ ಕೆಲಸ ಏನಂತಂದ್ ಹೇಳ್ರಿ ಒಂದ್ ಸ್ವಲ್ಪ. ಇದ್ರ ಕೆಲಸ ಏನಂತಂದ್ರ ಇದು ಕರೆಂಟ್ ಬಂದ ತಾನ ಆಟೋಮೆಟಿಕ್ ಚಲೋ ಆಕೈತಿ. ಟೈಮ್ ತಗೊಂಡು ಚಲೋ ಆಕೈತಿ. ಇದಕ್ಕೆ 5 ಅಡಿ ಬರ್ತಾವ. ಅದ 7 ಅಡಿ ಇನ್ನೊಂದು ಬರ್ತೈತಿ. ಇದ್ರ ಕೆಲಸ ಮಾಡ್ತೈತಿ. ಕರೆಂಟ್ ಒಟ್ಟು ವೋಲ್ಟೇಜ್ ಬಂತ ಡಿವಾಲ್ ಹಾರ್ತ ಅದ್ ಆಟೋಮೆಟಿಕ್ಲಿ ಬಂದ್ ಆಗ್ಬಿಡ್ತೈತಿ. ಈ ಆಟೋ ಏನೈತಿ, ಡಿವಾಲ್ ಹಾರಿದ್ರೆ ಒಂದ್ ಎರಡಲ್ಲಿ ಏನಿದ್ರೆ ಎತ್ತೈತಿ. ಇದು ಅದ ಆ ಆಟೋ ಹಾಕೋದ್ ಚಲೋ. ಅದು ಈ ಪೇಮೆಂಟ್ರಿ ಕೆಲಸನು ಅದ ಮಾಡ್ತೈತಿ. 2 ಲೈನ್ ಉಲ್ಟಾ ಇದ್ರು ಅದ ಲೈನ್ ಸರಿ ಇಲ್ಲ ಅಂದ್ರೆ ಚಲೋ ಆಗದೇ ಇಲ್ಲ. ಬೋರ್ ಚಲೋ ಆಗಲ್ಲ. ಇದಕ್ಕೆ ಎತ್ತೈತಿ. ಆದ್ರೆ ಇದು ಕಲರ್ ಕೋಡಿಂಗ್ ಇಲ್ಲಿ ಏನ್ ಕೊಟ್ಟಾರಲ್ಲ, ಇದೇ ಟೈಪ್ ಇಲ್ಲಿ 3 ವೈರ್ ಅದಾವಲ್ಲ. ಸೇಮ್ ಅದಾವ 3. ಅವು ಮೇನ್ ಲೈನ್. ಮೇನ್ ಲೈನ್ ನಾವು 3. ಈಗೇನ ಉಲ್ಟಾ ಮಾಡೋದು ಅದು ಅಂತಾರಲ್ಲ, ಅದ್ ಹೆಂಗ ಗೊತ್ತೈತಿ? ಲೈನ್ ಅಲ್ಲಿ ಮೇಲಿಂದ ನಮ್ಗೆ ಅಲ್ಲಿ ಉಲ್ಟಾ ಕೊಟ್ರೆ ನಾವ್ ಇಲ್ಲಿ ಮಾಡ್ಕೋಬೇಕು. ಇಲ್ಲಿ ಹೆಂಗ್ ಮಾಡೋದನ್ನ ಹಂಗ ಒಂದ್ ಸ್ವಲ್ಪ ಹೇಳ. ಇಲ್ಲಿ ಮಾಡ್ಬೋದು. ಇನ್ನೊಂದು ಆಟೋ ಹೇಳಿದ್ರಲ್ಲ, ಆಟೋ ಇದ್ರೆ ಅದನ್ನು ಇಲ್ಲಿ ಆಟೋದಾಗ ಎಕ್ಸ್ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಅದ್ರ ಇಲ್ಲಿ ಮಾಡ್ಕೋಬೇಕು. ಇಷ್ಟೇ. ಅಂದ್ರ ಇದನ್ನ ಈ ಕಡೆ ಹಾಕೋದು, ಇದನ್ನ ಈ ಕಡೆ ಹಾಕೋದು. ಈ ವೈರ್ ಅಂತ ಈ ಸಾದಾ ಆಟಕ್ಕೆ ಏನು ಚೇಂಜ್ ಮಾಡಂಗಿಲ್ಲ. ಇಲ್ಲಿ ಅಷ್ಟ ಮಾಡ್ಕೊಳ್ಳೋದು. ಆ ಆಟ ಹಾಕಿದ್ರೆ ಇದ್ರಾಗ ಚೇಂಜ್ ಮಾಡ್ಬೇಕು. ಕಡಿಮೆ ಬರ್ತೈತಿ. ಅದಕ್ಕೆ ಸೀದಾ ಮಾಡ್ಕೊಳ್ಳೋದು, ಮತ್ತೆ ಉಲ್ಟಾ ಮಾಡ್ಕೊಳ್ಳೋದು. ಈಗ ಫೈಬರ್ ಡಬ್ಬಿ ಐತಲ್ಲ, ಫೈಬರ್ ಡಬ್ಬಿಗೆ ಜಾಸ್ತಿ ಸಮಸ್ಯೆ ಇಲ್ಲ. ಇಲ್ಲೊಂದು ಪೈಪ್ ಹಾಕೊಂಡ್ರ ಕರೆಕ್ಟ್ ಆಗಿಬಿಡ್ತೈತಿ ಅಂತಂದ್ರೆ. ಅದ ತಗಡಿಂದ ಏನ್ರ ಇತ್ತು ಅಂದ್ರೆ ಏನೇನ್ ಸಮಸ್ಯೆ ಬರ್ತೈತಿ? ಎಲ್ಲೆಲ್ಲಿ ಕರೆಂಟ್ ಶಾಕ್ ಹೊಡೆ ಚಾನ್ಸಸ್ ಇರ್ತದೆ ರೈತರಿಗೆ? ವೈರ್ ಕಡಿದ್ರ ಚಾನ್ಸ್ ಇರ್ತೈತಿ. ಇಲ್ಲಿ ಟಚ್ ಆಗಿರ್ತೈತಿ. ನಮಗ್ ಕಾಣಂಗೇ ಇಲ್ಲ. ಅದು ಇಲ್ಲಿ ಬುಡ್ದಾಗ ಕಟ್ ಆಗಿರ್ತೈತಿ. ಎಲ್ಲಾದ್ರೂ ಕಡಿದಿರ್ಬೋದಲ್ಲ. ಕಡಿತಾವ.
ಇಲ್ಲಿ ಕಡಿತೇವೆ ಒಳಗೂ ಕಡಿತೇವ. ಹಾ 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 ನಾವ್ ಸೀದಾ ಹಿಂಗ್ ಹಾಕಿರ್ತೇವೆ, ಸೀದಾ ಬಂದ್ರ ಗಪ್ಪ ಕಿಲಿ ಹಾಕ್ಬಿಡ್ತೇವೆ, ತೆಗ್ಯಾಕ ಇಟ್ಕೊಂಡ್ಬಿಡ್ತೈತಿ. ಆ ಚಾನ್ಸಸ್ಸಿಗೆ ಇದನ್ನ ಫೈಬರ್ ಹಾಕೋದ್ ಚಲೋ. ಅದಪ್ಪ ಇದಕ್ಕೂ ಪೈಪ್ ಹಾಕ್ಬೇಕು. ಪೈಪ್ ಹಾಕ್ಬೇಕು. ಆಯ್ತು. ಸರಿ, ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಆಯ್ತು, ನಮಸ್ಕಾರ. ಆಯ್ತು.